ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಿರೀಷಾ. ಮೊದಲಿಗೆ ಹೆಡ್ಲೈನ್ಸ್. 22 ವರ್ಷಗಳ ಕಳ್ಳಾಟಕ್ಕೆ ಬಿತ್ತು ಬ್ರೇಕ್. ನಕಲಿ ದಾಖಲೆ ಸೃಷ್ಟಿಸಿ ಭಾರತದಲ್ಲೇ ಡೇರಾ ಹಾಕಿದ್ದ ಪಾಕಿಸ್ತಾನಿ ಮೂಲದ ತಾಯಿ ಮಗ ಅರೆಸ್ಟ್. ಪಾಕ್ ಪಾಸ್ಪೋರ್ಟ್ ನೋಡಿ ದಂಗಾದ ಪೊಲೀಸ್ ಇಲಾಖೆ. ನ್ಯಾಯಾಧೀಶರ ಚೇಂಬರ್ಗೆ ಮಾಟ ಮಂತ್ರ ಮಾಡಿಸಿದ್ದ ಮುದುಕಿಯನ್ನ ಬಂಧಿಸಿ ಜೈಲಿಗಟ್ಟಿದ ಜಿಲ್ಲಾ ಸತ್ರ ನ್ಯಾಯಾಧೀಶರು. ಕ್ವೀನ್ ಸಿಟಿ ಯೋಜನೆಗೆ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ರೈತರ ಆಕ್ರೋಶ. ಭೂಮಿ ಒತ್ತುವರಿಗೂ ಮುನ್ನ ಸಭೆ ಯಾಕಿಲ್ಲ ಎಂದು ತರಾಟೆ. ರಾಜಕಾಲುವೆ ಒತ್ತುವರಿ, ರಸ್ತೆಗೆ ಹರಿದು ಬಂದ ಮಳೆ ಮಿಶ್ರಿತ ಚರಂಡಿ ನೀರಿನಿಂದ ಅವಾಂತರ, ನಿವಾಸಿಗಳಿಗೆ ತೊಂದರೆ. ವಾರ್ತೆಗಳ ವಿವರ. ಕಳೆದ 22 ವರ್ಷಗಳಿಂದ ಅಕ್ರಮವಾಗಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಸ್ತಾನಿ ಮೂಲದ ತಾಯಿ ಮಗ ಕೊನೆಗೂ ಕಾನೂನಿನ ಬಲೆಗೆ ಬಿದ್ದಿದ್ದಾರೆ. ಭಾರತೀಯ ಪೌರತ್ವ ಇಲ್ಲದೆ ಅಕ್ರಮವಾಗಿ ವಾಸಿಸುತ್ತಿದ್ದ ಪಾಕಿಸ್ತಾನ ಮೂಲದ ತಾಯಿ ಹಾಗೂ ಮಗನನ್ನ ನಕಲಿ ದಾಖಲೆಗಳ ಮೂಲಕ ಭಾರತದ ಪೌರತ್ವ ಪಡೆಯಲು ಯತ್ನಿಸಿದಾಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸೆಗಾರಿಪಲ್ಲಿ ಗ್ರಾಮದಲ್ಲಿ ವಾಸಿಸುತ್ತಿದ್ದ 52 ವರ್ಷದ ಫರ್ಹಾನಾಜ್ ಮತ್ತು ಆಕೆಯ ಮಗ ಮೊಹಮ್ಮದ್ ಫರ್ದೀನ್ ಬಂಧಿತ ಆರೋಪಿಗಳು. ಇವರ ಬಳಿ ಪಾಕಿಸ್ತಾನಿ ಪಾಸ್ಪೋರ್ಟ್ ಪತ್ತೆಯಾಗಿರುವುದು ಪೊಲೀಸ್ ಇಲಾಖೆಯನ್ನು ದಂಗಾಗಿಸಿದೆ. ಮೂಲತಃ ದಾಸೆಗಾರಿಪಲ್ಲಿಯ ಮೊಹಮ್ಮದ್ ಅಯೂಬ್ ಖಾನ್ ಎಂಬಾತ 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿ 2003ರಲ್ಲಿ ಪಾಕಿಸ್ತಾನಿ ಮೂಲದ ಫರ್ಹಾನಾಜ್ನ ಮದುವೆಯಾಗಿದ್ದ. ಇವರಿಗೆ 2004ರಲ್ಲಿ ಪಾಕಿಸ್ತಾನದಲ್ಲಿ ಮೊದಲ ಮಗ ಮೊಹಮ್ಮದ್ ಫರ್ದೀನ್ ಜನಿಸಿದನು. ನಂತರ ಉಳಿದ ಇಬ್ಬರು ಮಕ್ಕಳು ದುಬೈನಲ್ಲಿ ಜನಿಸಿದರು. ಬಳಿಕ ಇಡೀ ಕುಟುಂಬ ಭಾರತಕ್ಕೆ ಬಂದಿತ್ತು. ಭಾರತಕ್ಕೆ ಬಂದರೂ ಇವರು ಇಲ್ಲಿನ ಅಧಿಕೃತ ಪೌರತ್ವ ಪಡೆದಿರಲಿಲ್ಲ. ಆದರೂ ಬೆಂಗಳೂರಿನಲ್ಲಿ ಅಕ್ರಮವಾಗಿ ಆಧಾರ್ ಕಾರ್ಡ್ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಪಡೆದುಕೊಂಡಿತ್ತು. ಆನಂತರ ಇತ್ತೀಚೆಗೆ ಬಾಗೇಪಲ್ಲಿಗೆ ಶಿಫ್ಟ್ ಆಗಿದ್ದ ಈ ಕುಟುಂಬ ತಹಶೀಲ್ದಾರ್ ಕಚೇರಿಯಲ್ಲಿ ರೇಷನ್ ಕಾರ್ಡ್ ಹಾಗೂ ವೋಟರ್ ಐಡಿಗೆ ಹೆಸರು ನಮೂದಿಸಲು ಅರ್ಜಿ ಸಲ್ಲಿಸಿದರು. ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳು ದಾಖಲೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಇವರು ಪಾಕಿಸ್ತಾನಿ ಪ್ರಜೆಗಳು ಎಂಬ ಶಾಕಿಂಗ್ ಸತ್ಯ ಹೊರಬಿದ್ದಿದೆ. ಆಪರೇಷನ್ ಸಿಂಧೂರ್ ನಂತರ ಇವರ ವೀಸಾ ನವೀಕರಣವೂ ಆಗಿರಲಿಲ್ಲ. ವೀಸಾ ಅವಧಿ ಮುಗಿದಿದ್ದರೂ ಪಾಕಿಸ್ತಾನಕ್ಕೆ ಮರಳದೆ ಬೆಂಗಳೂರಿನ ವಿಳಾಸ ಬಳಸಿ ಅಕ್ರಮವಾಗಿ ಬ್ಯಾಂಕ್ ಖಾತೆ, ರೇಷನ್ ಕಾರ್ಡ್ ಸೃಷ್ಟಿಸಿಕೊಂಡಿದ್ರು ಎನ್ನಲಾಗಿದೆ. ಒಟ್ಟಾರೆ ದಾಖಲೆಗಳ ಅಕ್ರಮ ಬಯಲಾಗುತ್ತಿದ್ದಂತೆ ಬಾಗೇಪಲ್ಲಿ ತಹಶೀಲ್ದಾರ್ ನೀಡಿದ ದೂರಿನ ಮೇರೆಗೆ ಪೊಲೀಸರು ಇಬ್ಬರನ್ನು ವಶಕ್ಕೆ ಪಡೆದು ತನಿಖೆ ತೀವ್ರಗೊಳಿಸಿದ್ದು ಮತ್ತಷ್ಟು ಸತ್ಯಾಸತ್ಯತೆ ಹೊರಬರಬೇಕಿದೆ. ರಾಜ್ಯದಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತು ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡುಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಅಯೂಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸೆಗಾರಿಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನು ಇಬ್ಬರು ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಸನ್ಶಿಪ್ನ ಪಡೆದೇನೆ ಬೇರೆ ಡಾಕ್ಯುಮೆಂಟ್ಸ್ನ ತೊಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬೆಂಗಳೂರಿನಲ್ಲಿ ತೊಗೊಳ್ತಾರೆ. ಅದೇ ರೀತಿ ಆಧಾರ್ ಕಾರ್ಡ್ನೂ ಕೂಡ ಬೆಂಗಳೂರಿನಲ್ಲೇ ತೊಗೊಳ್ತಾರೆ. ಅದಾದಮೇಲೆ ಅವರು ಆಧಾರ್ ಅಡ್ರೆಸ್ನ ಬಾಗೇಪಲ್ಲಿಗೆ ಚೇಂಜ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ನಮೂದು, ಜೊತೆಗೆ ವೋಟರ್ ಲಿಸ್ಟ್ನಲ್ಲಿ ನಮೂದು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟಾಗಿ ನಾವು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವ್ರನ್ನೂ ಎಲ್ಲ ನಾವು ಒಂದು ರೀತಿ ಮಾತಾಡಿಸಿದ ಮೇಲೆ ಆ ಒಂದು ವಿಷಯ ನಮಗೆ ಹೊರಗಡೆ ಬಂದಾಗ ನಾವೇನು ಮಾಡ್ತೀವಿ ಅಂತಂದರೆ ಇಮಿಡಿಯೇಟಾಗಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡ್ತೀವಿ. ಜೊತೆಗೆ ವೋಟರ್ ಲಿಸ್ಟಿಂದನೂ ಕೂಡ ಯಾರು ಭಾರತದ ಪೌರತ್ವ ಹೊಂದಿಲ್ವೋ ಒಂದು ತಾಯಿ ಮತ್ತು ಒಬ್ಬ ಮಗ ಅವ್ರದ್ದು ಕೂಡ ನಾವು ಇಮಿಡಿಯೇಟಾಗಿ ಡಿಲೀಟ್ ಮಾಡ್ತೀವಿ. ಜೊತೆಗೆ ಅವರ ವಿರುದ್ಧ ಕೂಡ ನಾವು ಒಂದು ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದೀವಿ. ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ಜಿಲ್ಲಾ ನ್ಯಾಯಾಲಯದಲ್ಲಿಯೇ ಮಾಟ ಮಂತ್ರ ಮಾಡಿಸಿ ನ್ಯಾಯಾಧೀಶರಿಗೆ ಕೆಡಕು ಮಾಡಲು ಉದ್ದೇಶಿಸಿದ್ದ ಮುದುಕಿಯೊಬ್ಬಳನ್ನ ಅಂದರ್ ಮಾಡಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯದಲ್ಲಿ 2 ದಿನಗಳ ಹಿಂದೆ ನಡೆದಿದೆ. ಮುದುಕಿಯೊಬ್ಬಳು ನ್ಯಾಯಾಧೀಶರ ಚೇಂಬರ್ ಬಾಗಿಲಲ್ಲಿ ಸಾಸಿವೆ ಎಳ್ಳು ಹಾಕಿ ನಿಂಬೆ ತುಳಿದು ಹೋಗಿರುವ ದೃಶ್ಯ ಕಂಡು ಕೊಂಚ ವಿಚಲಿತರಾದ ನ್ಯಾಯಾಧೀಶರು ಪೊಲೀಸರಿಗೆ ಮಾಹಿತಿ ನೀಡಿ ಮಾಟ ಮಂತ್ರ ಮಾಡಿಸಿದ್ದ ಮುದುಕಿಯನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ.
ಹೌದು, ಇದು ನಿಜ. ಈ ಕಾಲದಲ್ಲೂ ಇಂಥ ಮಾಟ ಮಂತ್ರದಿಂದ ತಮಗಾಗದಿರುವ ವ್ಯಕ್ತಿಗಳ ವಿರುದ್ಧ ದ್ವೇಷ ತೀರಿಸಿಕೊಳ್ಳಲು ಮುಂದಾಗಿದ್ದಾರಾ? ಅದರಲ್ಲೂ ನ್ಯಾಯಾಲಯದಲ್ಲಿಯೇ ಇಂತಹ ಪ್ರಕರಣ ನಡೆದಿದೆ ಎಂದರೆ ನಂಬಲು ಸಾಧ್ಯವಾಗದಿದ್ರೂ ಇದು ನಿಜ. 2 ದಿನಗಳ ಹಿಂದೆ ಮಹಿಳಾ ನ್ಯಾಯಾಧೀಶರೊಬ್ಬರು ತಮ್ಮ ಚೇಂಬರ್ಗೆ ಹೋಗುವಾಗ ಬಾಗಿಲಲ್ಲೇ ಸಾಸಿವೆ ಕಾಳು ಎಳ್ಳು ಚೆಲ್ಲಿ ನಿಂಬೆಹಣ್ಣು ತುಳಿದು ಹೋಗಿದ್ದನ್ನ ಕಂಡು ಕೊಂಚ ಗಾಬರಿಗೊಂಡ ಅವರು ಕೂಡಲೇ ಘಟನೆಯನ್ನ ಜಿಲ್ಲಾ ಸತ್ರ ನ್ಯಾಯಾಧೀಶರ ಗಮನಕ್ಕೆ ತಂದು ನ್ಯಾಯಾಲಯದ ಆವರಣದಲ್ಲಿರುವ ಸಿಸಿಟಿವಿಗಳನ್ನ ಚೆಕ್ ಮಾಡಿಸಿದಾಗ ಹಣ್ಣು ಮುದುಕಿಯೊಬ್ಬಳು ಈ ಕೆಲಸ ಮಾಡಿರುವುದು ಕಂಡುಬಂದಿದೆ. ಕೂಡಲೇ ಟೌನ್ ಪೊಲೀಸರನ್ನ ಕರೆಸಿ ದೂರು ಕೊಟ್ಟ ಕೂಡಲೇ ಅಲರ್ಟ್ ಆದ ಪೊಲೀಸರು ಆಕೆಯನ್ನ ಪತ್ತೆ ಹಚ್ಚಿದ್ದಾರೆ. ಆಕೆ ಕೋರ್ಟಿಗೆ ಒಬ್ಬ ಕ್ಲೈಂಟ್ ಆಗಿದ್ದು ಅವರ ವಕೀಲರನ್ನ ಕರೆಸಿ ವಿಚಾರಿಸಿದಾಗ ಅವರು ನನಗೂ ಆ ಮಾಟ ಮಂತ್ರ ಮಾಡಿಸಿದ್ದಕ್ಕೂ ಸಂಬಂಧವಿಲ್ಲ ಎಂದು ಹೇಳಿಕೆ ನೀಡಿದ ಕೂಡಲೇ ಆಕೆ ಒಬ್ಬಳ ಮೇಲೆ ಎಫ್ಐಆರ್ ಹಾಕಿಸಿ ಜೈಲಿಗೆ ಕಳಿಸಿದ್ದಾರೆ. ಇಂದು ರಾಷ್ಟ್ರೀಯ ಲೋಕ ಅದಾಲತ್ ವೇಳೆ ಈ ಮಾಹಿತಿಯನ್ನ ಪಬ್ಲಿಕ್ ಮುಂದೆ ಜಿಲ್ಲಾ ಸತ್ಯ ನ್ಯಾಯಾಧೀಶರಾದ ರಾಮಲಿಂಗೇಗೌಡರನ್ನ ಮಾತನಾಡಿ, ಇನ್ನು ಯಾರಾದ್ರೂ ಈ ರೀತಿಯ ದುರುದ್ದೇಶಗಳಿದ್ರೆ ಹುಷಾರ್. ನ್ಯಾಯಾಲಯದ ಸುತ್ತ ಸಿಸಿ ಕ್ಯಾಮೆರಾಗಳಿವೆ, ಸಿಕ್ಕಿ ಬೀಳೋದು ಖಚಿತ. ಈ ಮಾಟ ಮಂತ್ರಗಳಿಂದ ಯಾರನ್ನು ಏನೂ ಮಾಡಲಾಗುವುದಿಲ್ಲ. ನಾನು ಬಂದ ಮೇಲೆ ಈ ಕೋರ್ಟಿನಲ್ಲಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲಾಗಿದೆ. ಅದಕ್ಕೆ ಈ ವಾಮಾಚಾರ ಮಾಟಾಚಾರ ಮಾಡಿದ್ದಿರಬಹುದು. ಇದು ಬಿಟ್ಟು ನೆಟ್ಟಗೆ ವಕೀಲರ ಕೆಲಸ ವಕೀಲರು, ಸಿಬ್ಬಂದಿ ಕೆಲಸ ಸಿಬ್ಬಂದಿ ಮಾಡಿ, ಕಕ್ಷಿದಾರರು ನೀವು ಬಂದ ಕೆಲಸ ಮಾತ್ರ ನೋಡಿಕೊಂಡು ಹೋಗಿ ಎಂದು ಕೊಂಚ ತಿರುಗೇಟು ನೀಡುವಂತೆ ಮಾತನಾಡಿದ್ರು. ಪಕ್ಕದ ಕೋರ್ಟಲ್ಲಿ ಒಂದು ಬಹಳ ಖಂಡನೀಯವಾದಂತಹ ಪ್ರಕರಣ ನಡೆದು ಅದಕ್ಕೆ ಕಾನೂನು ತನ್ನದೇ ಆದ ಕ್ರಮವನ್ನು ತಗೊಂಡಿದೆ. ಅವತ್ತೇನ್ ಮಾಡಿದ್ದಾರೆ ನೋಡಿ, ಇವೆಲ್ಲ ನಾವು ನಿಂತಿರೋದು ಕೂತಿರೋದು ಮಾತಾಡ್ತಾ ಇರೋದು ಪ್ರತಿಯೊಂದು ಸಿಸಿಟಿವಿ ಇದೆ. ಸಿಸಿಟಿವಿ ರೆಕಾರ್ಡ್ ಆಗ್ತದೆ. ಅಂಥದ್ರಲ್ಲಿ ಒಂದು ಮಹಿಳೆ ಮೊನ್ನೆ ಏನೋ ಮಠ ಮಂತ್ರ ಮಾಡಿಸ್ಕೊಂಡ್ಬಂದು ನಮ್ಮ ಭಾರತಿ ಮೇಡಮ್ ಅವರ ನ್ಯಾಯಾಲಯಕ್ಕೆ ಹೋಗಿ ಏನೋ ಅಲ್ಲಿ ಎಳ್ಳು ಸಾಸಿವೆ ಎಲ್ಲ ಚೆಲ್ಲಿ ಹೋಗಿತ್ತು. ಇದನ್ನ ಗಮನಿಸಿ ನಾವು ಸಿಸಿಟಿವಿಯಿಂದ ಅದನ್ನ ನೋಡಿ ಯಾರು ಅಂತ ಪತ್ತೆ ಹಚ್ಚಿ ಪ್ರಕರಣ ದಾಖಲಿಸಿದ್ವಿ. ಪೊಲೀಸ್ನವರು ಅವ್ರ ಕ್ರಮ ತಗೊಂಡಿದ್ದಾರೆ. ನ್ಯಾಯಾಲಯ ತಾನು ಮಾಡಬೇಕಾದ ಪಾತ್ರ ಮಾಡಿದೆ. ಇವತ್ತು ದಿನ ಮಹಿಳೆ ಜೈಲು ಹೋಗಿದ್ರು. ಕ್ಯಾಮರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಉದ್ದೇಶಿತ ಕ್ವೀನ್ ಸಿಟಿ ಯೋಜನೆಗೆ ರೈತರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕೆಐಎಡಿಬಿ ಮತ್ತು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆಯೋಜಿಸಿದ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ಅಧಿಕಾರಿಗಳ ವಿರುದ್ಧ ರೈತರು ಹಾಗೂ ಪರಿಸರ ಪ್ರೇಮಿಗಳು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಒಂದು ಅರಣ್ಯದಲ್ಲಿ ಸುಮಾರು 100 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಕೊಡಗೇಹಳ್ಳಿ, ಬಳ್ಳಗಿರಿ ಮತ್ತು ಕೆಂಚನಪುರ ಗ್ರಾಮಗಳ ಸುಮಾರು 1009 ಎಕರೆ ಭೂಮಿಯಲ್ಲಿ ಕ್ವೀನ್ ಸಿಟಿ ಯೋಜನೆ ಮಾಡಲು ಸರ್ಕಾರ ಮುಂದಾಗಿದೆ. ಇದರ ಭಾಗವಾಗಿ ಕೊಡಗೇಹಳ್ಳಿ ಗ್ರಾಮದಲ್ಲಿ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಸಭೆ ಆರಂಭವಾಗುತ್ತಿದ್ದಂತೆ ಭೂಮಿ ಕಳೆದುಕೊಂಡ ರೈತರು ಅಧಿಕಾರಿಗಳ ವಿರುದ್ಧ ತಿರುಗಿ ಬಿದ್ದರು. ಭೂಮಿ ಒತ್ತುವರಿ ಮಾಡುವ ಮುನ್ನವೇ ಈ ಸಭೆ ಮಾಡಬೇಕಿತ್ತು. ಈಗ ಮಾಡುತ್ತಿರುವುದು ಅಪ್ರಸ್ತುತ ಎಂದು ರೈತರಾದ ರುದ್ರೇಶ್ ಮತ್ತು ಸಿದ್ದೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲವು ರೈತರು ಈಗಾಗಲೇ ಪರಿಹಾರ ಪಡೆದು ಹೋರಾಟಕ್ಕೆ ಹಿನ್ನಡೆ ತಂದಿದ್ದಾರೆ. ಇನ್ನು ಕೆಲವರು ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಮಗೆ ಯಾವುದೇ ಕಾರಣಕ್ಕೂ ಕೆಂಪು ಕಾರ್ಖಾನೆಗಳು ಬೇಡ ಎಂದು ಸಭೆಯಲ್ಲಿ ಆಕ್ರೋಶದ ನುಡಿಗಳನ್ನಾಡಿದ್ರು. ಸ್ಥಳೀಯ ಹಾಗೂ ಪರಿಸರ ಪ್ರೇಮಿ ಡಾಕ್ಟರ್ ಜಿ ಬೈರೇಗೌಡ ಮಾತನಾಡಿ, ಪರಿಸರ ಆಲಿಕೆ ವರದಿಯಲ್ಲಿ ನಮ್ಮ ಜಮೀನನ್ನ ಬರಡು ಭೂಮಿ ಅಂತ ತೋರಿಸಿದ್ದಾರೆ. ಆದ್ರೆ ಇಲ್ಲಿ ಉತ್ತಮ ಮರಗಳಿವೆ, ಅಂತರ್ಜಲ ಮಟ್ಟ ಚೆನ್ನಾಗಿದೆ. ಇದು ಅತ್ಯಂತ ಫಲವತ್ತಾದ ಭೂಮಿ. ಬೆಂಗಳೂರಿನ ಸುತ್ತಮುತ್ತಲಿನ ಶ್ವಾಸಕೋಶದಂತಿರುವ ಈ ಹಳ್ಳಿಗಳನ್ನ ಮಲಿನ ಮಾಡುವುದು ಎಷ್ಟು ಸರಿ? ಕ್ವೀನ್ ಸಿಟಿ ಯೋಜನೆ ಕೈಬಿಡಬೇಕು, ಇಲ್ಲದಿದ್ದರೆ ಕಾರ್ಖಾನೆ ಜೊತೆಗೆ ಪರಿಸರ ಅಭಿವೃದ್ಧಿ ಮಾಡಲಿ ಎಂದ್ರು. ಇದೇ ವೇಳೆ ಮಾತನಾಡಿದ ಭಾರತೀಯ ಮತದಾರರ ವೇದಿಕೆ ಅಧ್ಯಕ್ಷ ಕೊಡಗೇಹಳ್ಳಿ ಮಂಜುನಾಥ್, ಮತದಾರರು ಜಾಗೃತರಾಗದಿದ್ದರೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬಲಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದ್ರು. ಸರ್, ಇವತ್ತು ಪರಿಸರ ಇಲಾಖೆಯವರು ಒಂದು ನಾಮಕಾವಸ್ಥೆಗೆ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಅಕ್ವಿಷನ್ ಏನು ಮಾಡಿದ್ರು ಅದಕ್ಕೆ ಮುಂಚೆನೇ ಮಾಡಿದರೆ ಸತ್ಯಾಸತ್ಯತೆ ಸರ್ಕಾರಕ್ಕೆ ತಿಳಿತಾ ಇತ್ತು. ಇವಾಗ ಎಷ್ಟೇ ರೋಧನೆ ಮಾಡಿದ್ರು, ಏನೇ ರಿಪೋರ್ಟ್ ಕೊಟ್ಟರು KDB ಅವರು ಆಲ್ರೆಡಿ ಒಂದು ಸೈಡ್ ಡಿಸೈಡ್ ಮಾಡಿದ್ದಾರೆ. KDB ಅವರು ಅನ್ನೋದಕ್ಕಿಂತ ಸರ್ಕಾರ ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಕೆಲವೊಂದು ಜನ ರೈತರು ದುಡ್ಡು ತೊಗೊಂಡಿದ್ದಾರೆ, ಕೆಲವೊಂದು ಜನ ರೈತರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಏನೋ ಸ್ವಲ್ಪ ರೆಮಿಡಿ ಸಿಕ್ಕಿದೆ. ಹಂಗಾಗಿ ಇದು ಇವತ್ತಿನ ಸಭೆ ಅಪ್ರಸ್ತುತ ಅನಿಸುತ್ತೆ ನನಗೆ. ನಾವು ಮುಂದಿನ ನಡೆ ಏನಪ್ಪ ಅಂದರೆ ರೈತರಿಗೆ ಎಜುಕೇಟ್ ಮಾಡೋದು, ಅಥವಾ ಯಾರಾದರೂ ನ್ಯಾಯಾಲಯದಲ್ಲಿ ಮೊರೆ ಹೋದರೆ ಅವ್ರಿಗೆ ಎನ್ಕರೇಜ್ ಮಾಡೋದು.
ಮತ್ತು ಈ ಒಂದು ನಮ್ಮದು ಧ್ಯೇಯ ಏನಪ್ಪ ಅಂತಂದರೆ ಈ ದುಡ್ಡು ತಗೊಂಡು ಓಟ್ ಹಾಕೋದು ಅನ್ನೋ ಒಂದು ಹಿಂಸೆ ಇದೆಯಲ್ಲ, ಇದನ್ನು ಜನಗಳಿಗೆ ಮನವರಿಕೆ ಮಾಡಿಕೊಡೋದು. ಇವತ್ತು ಯಾಕೆ ಹಿಂಗೆ ಸರ್ಕಾರಗಳು ಯಾಕೆ ಹಿಂಗೆ ಮಾಡ್ತವೆ ಅಂತಂದರೆ ಎಲ್ಲ ಕಳಪೆ ರಾಜಕಾರಣಿಗಳೇ ತುಂಬಿರೋದು ಸರ್ಕಾರದಲ್ಲಿ ಯಾವ ಸರ್ಕಾರದಲ್ಲೂ ಕಳಪೆ ರಾಜಕಾರಣಿಗಳು. ಅದು ಎಮ್ ಎಲ್ ಎಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಆ ಖರ್ಚು ಮಾಡಿ ದುಡ್ಡನ್ನ ಪಡಿಬೇಕಾದ್ರೆ ಇಂಥ ಪ್ರಾಜೆಕ್ಟ್ಗಳನ್ನ ತರ್ತಾರೆ, ರೈತರನ್ನ ಹಾಳು ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಬೆಳಗ್ಗೆ 11 ಗಂಟೆಗೆ ನಿಗದಿಯಾಗಿದ್ದ ಸಭೆಯನ್ನ ಮಧ್ಯಾಹ್ನ 1 ಗಂಟೆಗೆ ಆರಂಭಿಸಿದ್ದಕ್ಕೂ ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅಲ್ಲದೆ ಭೂಮಿ ಕಳೆದುಕೊಳ್ಳುವ ಗ್ರಾಮಸ್ಥರಿಗೆ ಕೌಶಲ್ಯ ತರಬೇತಿ ನೀಡಿ ಉದ್ಯೋಗ ನೀಡಬೇಕು ಎಂದು ಒತ್ತಾಯಿಸಿದ್ರು. ರೈತರ ಎಲ್ಲ ಅಹವಾಲುಗಳನ್ನ ಆಲಿಸಿದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿ ಸಹಿದಾ ಆಯುಷಾ ಅವರು ರೈತರ ನೋವಿಗೆ ಸ್ಪಂದಿಸುವುದಾಗಿ ಭರವಸೆ ನೀಡಿದ್ರು. ಸಭೆಯಲ್ಲಿ ಹಿರಿಯ ಪರಿಸರ ಅಧಿಕಾರಿ ಅನಿಲ್ ಕುಮಾರ್, ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಶಿವೇಗೌಡ ಸೇರಿದಂತೆ ಲೀಲಾವತಿ, ಪದ್ಮನಾಭ್, ಶಂಕರ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ದೇವನಹಳ್ಳಿ ತಾಲೂಕಿನ ಮುದನಾಯಕನಹಳ್ಳಿ ಗ್ರಾಮದಲ್ಲಿ ರಾಜಕಾಲುವೆ ವಿವಾದ ಮತ್ತೆ ತೀವ್ರ ಸ್ವರೂಪ ಪಡೆದಿದೆ. ಸರ್ವೆ ಇಲಾಖೆಯೇ ರಾಜಕಾಲುವೆ ಇರುವ ಸ್ಥಳವನ್ನು ಗುರುತಿಸಿದ್ರು ಕೆಲವರು ಸಮಸ್ಯೆ ಸೃಷ್ಟಿಸಿ ಅಮಾಯಕ ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದ್ದು, ಬೋವಿ ಸಮಾಜ ಹಾಗೂ ದಲಿತ ಸಮುದಾಯದ ಮುಖಂಡರು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ದೇವನಹಳ್ಳಿ ತಾಲೂಕು ಮುದ್ದನಾಯಕನಹಳ್ಳಿ ಗ್ರಾಮದಲ್ಲಿ ಅಕ್ರಮವಾಗಿ ಮುಚ್ಚಲಾಗಿದೆ ಎನ್ನಲಾದ ರಾಜಕಾಲುವೆ ವಿಚಾರ ಮತ್ತೆ ಚರ್ಚೆಗೆ ಗ್ರಾಸವಾಗಿದ್ದು, ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಸಮ್ಮುಖದಲ್ಲೇ ಈ ಹಿಂದೆ ಸರ್ವೆ ಕಾರ್ಯ ನಡೆದಿದ್ದು ರಾಜಕಾಲುವೆಯ ಮೂಲ ಹಾದಿಯನ್ನು ಗುರುತಿಸಲಾಗಿದೆ. ಆದರೆ ಸರ್ವೆ ವರದಿ ಇದ್ರೂ ಪಕ್ಕದ ಜಮೀನಿನವರು ಉದ್ದೇಶಪೂರ್ವಕವಾಗಿ ಗೊಂದಲ ಸೃಷ್ಟಿಸಿ ತೊಂದರೆ ನೀಡುತ್ತಿದ್ದಾರೆ ಅಂತ ರೈತ ರಮೇಶ್ ಆರೋಪಿಸಿ ಸರ್ವೆಯಲ್ಲಿ ರಾಜಕಾಲುವೆ ಇರುವ ಸ್ಥಳವನ್ನ ಅಧಿಕಾರಿಗಳೇ ಗುರುತಿಸಿದ್ದಾರೆ. ಆದರೂ ಸರ್ವೆ ವರದಿಯನ್ನ ಕಡೆಗಣಿಸಿ ನಮಗೆ ತೊಂದರೆ ಕೊಡುತ್ತಿದ್ದಾರೆ. ಅಕ್ರಮವಾಗಿ ರಾಜಕಾಲುವೆ ಮುಚ್ಚಿದವರ ವಿರುದ್ಧ ಹಾಗೂ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು, ನಮಗೆ ಶೀಘ್ರ ನ್ಯಾಯ ಸಿಗಬೇಕು ಅಂತ ಒತ್ತಾಯಿಸಿದ್ದಾರೆ. ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ, ತಹಸೀಲ್ದಾರ್ಗೆ ಕೊಟ್ಟಿದ್ದೀರಿ, ಕರಾವಳಿ ಪಂಚಾಯತಿಗೆ ಕೊಟ್ಟಿದ್ದೀರಿ, ಆಮೇಲೆ ಸ್ಟೇಷನ್ಗೂ ವಿಷ್ಣುಪುರ ಸ್ಟೇಷನ್ಗೂ ಕೊಟ್ಟಿದ್ದೀರಿ. ಎಲ್ಲ ಅಧಿಕಾರಿಗಳು ಬಂದು ತೆರವುಗೊಳಿಸ್ಬಿಟ್ಟು ಹೋಗಿದ್ರು. ಸರ್ವೇಯರು, ಉಪ ತಹಸೀಲ್ದಾರ್ ಎಲ್ಲ ಬಂದು ತೆರವುಗೊಳಿಸ್ಬಿಟ್ಟು ಹೋಗಿದ್ರು. ತಿರುಗಿ ಮತ್ತೆ ಪದೇ ಪದೇ ಇವರು ಈ ಥರ ಅಡ್ಡ ಆಗ್ತಾನೆ ಇದ್ದಾರೆ ಚರಂಡಿ ನೀರನ್ನ. ರಾಜಕಾಲುವೆ ಸರ್ ಅಧಿಕಾರಿಗಳೆಲ್ಲ ಬಂದು ಎಲ್ಲ ಮೊದಲೆಲ್ಲ ಮಾಡಿಬಿಟ್ಟು ಹೋಗಿದ್ರು ಸರ್. ತಿರುಗಿ ಮತ್ತೆ ಇದೇ ಥರ ಮಾಡಿದ್ದಾರೆ. ಇನ್ನು ರಾಜಕಾಲುವೆ ಒತ್ತುವರಿಯಿಂದ ಆಗ್ತಿರುವ ತೊಂದರೆಯನ್ನ ಪರಿಹರಿಸಲು ಸ್ಥಳಕ್ಕೆ ಅಧಿಕಾರಿಗಳ ಸಮ್ಮುಖದಲ್ಲಿ ದಲಿತ ಮತ್ತು ಭೋವಿ ಸಮುದಾಯದ ಮುಖಂಡರು ಭೇಟಿ ನೀಡಿ ರಾಜಕಾಲುವೆಯನ್ನು ಸಂಪೂರ್ಣ ತೆರವುಗೊಳಿಸಲು ಆಗ್ರಹಿಸಿದ್ರು ಸಹ ಕ್ಯಾರೆ ಅನ್ನದ ಪಕ್ಕದ ಜಮೀನಿನವರಿಗೆ ಅಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕು ಅಂತ ಮನವಿ ಮಾಡಿದ್ದಾರೆ. ಜೊತೆಗೆ ಶುಕ್ರವಾರ ಮಳೆಯಿಂದಾಗಿ ರಾಜಕಾಲುವೆ ಮುಚ್ಚಿರೋದ್ರಿಂದ ಮಳೆ ಮತ್ತು ಚರಂಡಿ ಕೊಳಚೆ ನೀರು ರಸ್ತೆಗೆ ಹರಿದು ಅವಾಂತರ ಸೃಷ್ಟಿಯಾಗಿದೆ.
ಇದೆ ಸಮಸ್ಯೆ ಸರ್. ಅಲ್ಲಿ ಚರಂಡಿ ಮಾಡಕ್ಕೆ ಫಸ್ಟು ನಾವು ಕಡ್ಡಿಗಳು ಹಾಕೊಂಡು ಸೀಟ್ಗಳು ಹಾಕೊಂಡೆ, ಅವು ಬಂದು ಅಧಿಕಾರಿಗಳು ಬಂದು ಚರಂಡಿ ಹಾಕ್ಬಿಟ್ಟು ಹೋದ್ರು. ಆಮೇಲೆ ಸೀಟ್ ಬಿದ್ದೋಯ್ತು, ನಾವು ಬೇರೆ ಸೀಟ್ ಹಾಕೊಂಡ್ರೆ ಅವಾಗ ಮಣ್ಣೆಲ್ಲ ತಳ್ಬಿಟ್ಟು ಈ ಥರ ಮಾಡ್ತಾರೆ. ಇನ್ನಾದರೂ ಸಂಬಂಧಪಟ್ಟ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳೀಯವಾಗಿ ಒತ್ತುವರಿಯಾಗಿರುವ ರಾಜಕಾಲುವೆಯನ್ನು ತೆರವುಗೊಳಿಸಿ ಕಾನೂನಿನಡಿಯಲ್ಲಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ದೇಶಾದ್ಯಂತ ನಡೆಯುತ್ತಿರುವ ಮೆಗಾ ರಾಷ್ಟ್ರೀಯ ಲೋಕ ಅದಾಲತ್ ಅಂಗವಾಗಿ ಕೋಲಾರ ಜಿಲ್ಲೆಯಲ್ಲೂ ಶನಿವಾರ ಲೋಕ ಅದಾಲತ್ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ನ್ಯಾಯಾಲಯದಲ್ಲಿ ವರ್ಷಾನುಗಟ್ಟಲೆ ಬಾಕಿ ಉಳಿದಿದ್ದ ಅನೇಕ ಸಿವಿಲ್, ಕ್ರಿಮಿನಲ್ ಹಾಗೂ ಕೌಟುಂಬಿಕ ಪ್ರಕರಣಗಳನ್ನು ಉಭಯ ಪಕ್ಷಕಾರರ ಸಮಿತಿಯೊಂದಿಗೆ ರಾಜಿ ಸಂಧಾನದ ಮೂಲಕ ಸುಖ್ಯಾಂತಗೊಳಿಸಲಾಯಿತು. ಈ ದಿನ ನಾವು ಇದನ್ನು ರಾಷ್ಟ್ರೀಯ ಹಬ್ಬ ಅಂತ ಹೇಳೋದ್ರಲ್ಲಿ ಅಡ್ಡಿ ಇಲ್ಲ. ಕೋಲಾರದಲ್ಲಿ ಶನಿವಾರ ಏರ್ಪಡಿಸಿದ್ದ ಲೋಕ ಅದಾಲತ್ ಕಾರ್ಯಕ್ರಮದಲ್ಲಿ ಸಣ್ಣಪುಟ್ಟ ಕಾರಣಗಳಿಗೆ ವಿಚ್ಛೇದನದ ಹಾದಿ ಹಿಡಿದಿದ್ದ ದಂಪತಿಗಳು ಪರಸ್ಪರ ಹೂವಿನ ಹಾರ ಬದಲಿಸಿಕೊಂಡು ತಮ್ಮ ಹಳೆಯ ಕಹಿ ಘಟನೆಗಳನ್ನು ಮರೆತು ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು ಈ ಬಾರಿಯ ಲೋಕ ಅದಾಲತ್ನ ಪ್ರಮುಖ ಆಕರ್ಷಣೆಯಾಗಿತ್ತು. ಕಳೆದ 2-3 ತಿಂಗಳುಗಳಿಂದ ಪ್ರೀ ಸಿಟ್ಟಿಂಗ್ ಪ್ರಕ್ರಿಯೆಗಳನ್ನು ನಡೆಸಿ ಕಕ್ಷಿದಾರರ ಮನವೊಲಿಸುವ ಕಾರ್ಯವನ್ನು ಮಾಡಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನ್ಯಾಯಾಧೀಶರಾದ BS ಜಯಶ್ರೀ ಅವರು ಲೋಕ ಅದಾಲತ್ ಪ್ರಕ್ರಿಯೆಯನ್ನು ರಾಷ್ಟ್ರೀಯ ಹಬ್ಬ ಅಂತ ಬಣ್ಣಿಸಿದರು. ನ್ಯಾಯಾಲಯದ ಕದ ತಟ್ಟುವ ಕಕ್ಷಿದಾರರಿಗೆ ಸಂಧಾನಕಾರರ ಮೂಲಕ ತಿಳಿ ಹೇಳಿ ಅವರ ವೈವಾಹಿಕ ಜೀವನವನ್ನು ಮತ್ತೆ ಸರಿದಾರಿಗೆ ತರುವುದು ಅಭೂತಪೂರ್ವ ಕ್ಷಣವಾಗಿದೆ. ಕೌಟುಂಬಿಕ ನ್ಯಾಯಾಲಯದಲ್ಲಿಂದು 6 ದಂಪತಿಗಳು ರಾಜಿ ಮಾಡಿಕೊಂಡು ಒಂದಾಗಿದ್ದು ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ 12, 24ಕ್ಕೆ ಏರಿಕೆಯಾಗಲಿ, ಕೌಟುಂಬಿಕ ನ್ಯಾಯಾಲಯದಲ್ಲಿ ವಿಚ್ಛೇದನ ಪ್ರಕರಣಗಳೇ ಇಲ್ಲದಂತಾಗಲಿ ಅನ್ನೋದೇ ನಮ್ಮ ಆಶಯ ಅಂತ ಅವರು ಹರ್ಷ ವ್ಯಕ್ತಪಡಿಸಿದ್ರು. ಇಬ್ಬರೂ ಪಕ್ಷಕಾರರಿಗೂ ಸರ್ವಸಮ್ಮತವಾದ ಒಂದು ತೀರ್ಪು ಬರುತ್ತೆ. ಜೊತೆಗೆ ಆ ಕುಟುಂಬದ ಒಂದು ನೆಮ್ಮದಿಗೆ ಕೂಡ ಕಾರಣ ಆಗುತ್ತೆ. ಅನೇಕ ವರ್ಷಗಳು ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇದ್ದು ವಿಲೇವಾರಿ ಆಗದಿದ್ದ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾರಣಗಳಿಗಾಗಿ ಮನಸ್ಸು ಒಡೆದೋಗಿರುತ್ತೆ. ಅಂತಹ ಪ್ರಕರಣಗಳನ್ನು ನಾವು ಮಧ್ಯಸ್ಥಿಕಾರರಿರ್ಬೋದು, ರಾಜಿ ಸಂಧಾನಕಾರರು ಕೂತ್ಕೊಂಡು ಅವರಿಗೆ ತಿಳಿ ಹೇಳಿದಾಗ ಅವರು ಒಪ್ಕೊಂಡು ರಾಜಿ ಮಾಡಿಕೊಂಡಾಗ ಆ ಪ್ರಕರಣಗಳು ವಿಲೇವಾರಿ ಆಗುವುದರ ಜೊತೆಗೆ ಅವರಿಗೆ ಕೂಡ ನ್ಯಾಯ ಸಿಗತ್ತೆ. ಇಬ್ಬರು ಪಕ್ಷಕಾರರು ಒಂದು ಆನಂದದಿಂದ ಆ ಪ್ರಕರಣ ರಾಜಿ ಆಗಿದೆ ಅಂತ ಒಂದು ಖುಷಿಯಿಂದ ಹೋಗುವಂತಹ ಒಂದು ಪ್ರಕ್ರಿಯೆ ಇದು. ಕಾರ್ಯಕ್ರಮದಲ್ಲಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ವಿಜಯ್ ಕುಮಾರ್ ಎಂ ಆನಂದ ಶೆಟ್ಟಿ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಎಲ್ ಶ್ರೀನಿವಾಸ್, ನ್ಯಾಯಾಧೀಶರಾದ BS ಜಯಶ್ರೀ, ಮಾಯಣ್ಣ BL, ವಿದ್ಯಾ ಕೆ, ಶರ್ಮಿಳಾ CS, ಆರತಿ ಬಾಳಪ್ಪ ಕಮಾತೆ, ಜಯಶಂಕರ್ ಜೆ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಲಾಭರಹಿತ ಆರೋಗ್ಯ ಸೇವೆಯನ್ನೇ ತಮ್ಮ ಧ್ಯೇಯವಾಗಿಸಿಕೊಂಡಿರುವ ಜೈನ್ ಮಿಷನ್ ಆಸ್ಪತ್ರೆಯಿಂದ ಜಿಲ್ಲೆಯ ಜನರಿಗೆ ಮತ್ತೊಂದು ಕೊಡುಗೆಯಾಗಿ JMH ಆಸ್ಪತ್ರೆಯನ್ನು ನಾಳೆ ಲೋಕಾರ್ಪಣೆ ಮಾಡಲಿದ್ದಾರೆ. ಕೇರಳದಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಗಳು ಇನ್ಮುಂದೆ ನಿಮ್ಮೂರಲ್ಲೇ ಸಿಗುವಂತೆ ಮಾಡಿ ಇಂಗ್ಲಿಷ್ ಮೆಡಿಸಿನ್ಗಳಿಂದ ದೂರವಾಗಿ ಉತ್ತಮ ಆರೋಗ್ಯಕ್ಕಾಗಿ ನಾಳೆಯಿಂದ ನಿಮ್ಮೂರಿನ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಪ್ರಾರಂಭವಾಗಲಿದ್ದು ಉತ್ತರ ಪ್ರದೇಶದ ಇಂಡೋ ರಬ್ಬರ್ ಪ್ಲಾಸ್ಟಿಕ್ ವರ್ಕ್ ಕಂಪನಿ ಚೇರ್ಮನ್ ಲೋಕಾರ್ಪಣೆ ಮಾಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮನೆಮಾತಾಗಿರುವ ಲಾಭರಹಿತ ಆರೋಗ್ಯ ಸೇವೆಗೆ ಕಂಕಣಬದ್ಧರಾಗಿ ಸೇವೆ ನೀಡುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ಮತ್ತೊಂದು ಕೊಡುಗೆ ನೀಡಿದೆ. ದೂರದ ಕೇರಳ ರಾಜ್ಯಕ್ಕೆ ಹೋಗಿ ಪಡೆಯುವ ಆಯುರ್ವೇದ ಚಿಕಿತ್ಸೆ ಇನ್ಮುಂದೆ ಇಲ್ಲಿಯೇ ಪಡೆಯಬಹುದಾಗಿದೆ. ಕೇರಳದ ಪುನರುತ್ತಮ್ ಆಯುರ್ವೇದ ಸಹಯೋಗದಲ್ಲಿ JMH ಆಯುರ್ವೇದ ಆಸ್ಪತ್ರೆ ನಾಳೆ ಭಾನುವಾರ ಲೋಕಾರ್ಪಣೆಗೊಳ್ಳಲಿದೆ. ಉತ್ತರ ಪ್ರದೇಶ ಇಂಡೋ ರಬ್ಬರ್ ಪ್ಲಾಸ್ಟಿಕ್ ವರ್ಕ್ ಕಂಪನಿ ಚೇರ್ಮನ್ರಿಂದ ಉದ್ಘಾಟನೆಗೊಳ್ಳುತ್ತಿರುವ ಈ ಆಸ್ಪತ್ರೆಯಲ್ಲಿ ವಿಷಮುಕ್ತಗೊಳಿಸುವಿಕೆ, ಪುನಶ್ಚೇತನ, ತೂಕ ಇಳಿಕೆ, ತೂಕ ಹೆಚ್ಚುವಿಕೆ, ನೈಸರ್ಗಿಕ ಚಿಕಿತ್ಸೆ, ನಿದ್ರಾಹೀನತೆ, ದೀರ್ಘಕಾಲದ ಮೈಗ್ರೇನ್, ರಕ್ತ ಶುದ್ಧೀಕರಣ ಇತ್ಯಾದಿಗಳಿಗೆ ಚಿಕಿತ್ಸೆ ಕೇರಳದ ಪುನರುತ್ತಮ್ ಆಯುರ್ವೇದ ಸಹಯೋಗದಲ್ಲಿ ಸಿಗಲಿದೆ ಅಂತ ಡಾಕ್ಟರ್ ನರಪತ್ ಸೋಲಂಕಿ ತಿಳಿಸಿದ್ದಾರೆ. ನಾಳೆ ಭಾನುವಾರ 10 ಗಂಟೆಗೆ ಇದು ಸೆಂಟರ್ ಓಪನ್ ಆಗುತ್ತೆ. ಇದು JMH ಆಯುರ್ವೇದ. ಇಟ್ ಈಸ್ ಅಥೆಂಟಿಕ್ ಕೇರಳ. ಇದು ಎಲ್ಲ ಪೂರ್ತಿ ಇದು ಜನ ಬಂದಿದ್ರೆ ಕೇರಳ ಕಡೆಯಿಂದ ಬಂದಿದ್ರೆ ಎಲ್ಲ ಮೆಡಿಸಿನ್ಸ್ ಇದು ಕೇರಳದ ಅಥೆಂಟಿಕ್ ಮೆಡಿಸಿನ್ಸ್ ತಂದಿದ್ದೀವಿ. ಸೊ ಏನಿದೆ ಅಂದರೆ ಇಲ್ಲಿ ಕೆಲವು ಡಿಸೀಸ್ಗೆ ಏನಾಗುತ್ತೆ ಅಂದರೆ ಅದು ಅಲೋಪತಿನಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ಇಲ್ಲ. ಸ್ಪೆಷಲಿ ಕಾಲು ನೋವು, ಸೊಂಟೆ ನೋವು, ಮೈಗ್ರೇನ್, ಇದು ವೆರಿ ಕ್ರಾನಿಕ್ ಡಿಸೀಸ್ ಇದೆ. ಬಟ್ ನನ್ನ ಪ್ರಕಾರ ನನ್ನ ಅಭಿಪ್ರಾಯ ಏನಂದರೆ ಇದು ಆಯುರ್ವೇದದಲ್ಲಿ ಭಾಳ ಚೆನ್ನಾಗಿ ಟ್ರೀಟ್ಮೆಂಟ್ ಇದೆ.
ಈವನ್ ಸ್ವಲ್ಪ ಕಣ್ಣದು, ಸ್ಟ್ರೆಸ್ದು, ವೇಟ್ ರಿಡಕ್ಷನ್ದು ಅದೇ ಥರ ಇದೆ. ಸೊ ಇದು ಜೈನ್ ಮಿಷನ್ ಹಾಸ್ಪಿಟಲ್ಗೆ ನಾವು ಒಂದು ಹೊಸ ಬಿಲ್ಡಿಂಗ್ಗೆ ಅದು ನಾಳೆ ಶುರು ಮಾಡ್ತೀವಿ. ಜನಕ್ಕೆ ನಾನು ಹೇಳ್ತೀವಿ, ಬಂದು ಉಪಯೋಗಿಸ್ ಮಾಡಿ ಆ್ಯಂಡ್ ದೇ ವಿಲ್ ಡೆಫಿನೆಟ್ಲಿ ಗೆಟ್ ರಿಲೀವ್. ನಾನು ಇನ್ನೊಂದು ಮಾತು ಹೇಳ್ತೀವಿ, ಡೆಫಿನೆಟ್ಲಿ ನಾನು ಅಲ್ಲಿ ಕೇರಳ ಹೋಗಿ ಇವ್ರದ್ದೆಲ್ಲ ಸೆಂಟರ್ ನೋಡಿದ್ದಾರೆ, ಭಾಳ ಎಕ್ಸ್ಪೀರಿಯನ್ಸ್ ಜನ ಇದೆ. ಸೊ ಹೋಪ್ಫುಲಿ ಎವ್ರಿಥಿಂಗ್ ಶುಡ್ ಬಿ ಫೈನ್. ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಕೈಂಡ್ಲಿ ಕಮ್ ಅಂಡ್ ಯೂಸ್ ಇಟ್. ಥ್ಯಾಂಕ್ ಯು. ನಾಳೆ ಉದ್ಘಾಟನೆಗೊಳ್ಳುವ JMH ಆಸ್ಪತ್ರೆ ಕಾರ್ಯಕ್ರಮದಲ್ಲಿ SP ಕುಶಾಲ್ ಚೌಕ್ಸೆ, ಜೈನ್ ಮಿಷನ್ ಆಸ್ಪತ್ರೆ ಪ್ರೆಸಿಡೆಂಟ್ ಸುರೇಶ್ ಕುಮಾರ್ ಜೈನ್, ಮಹೇಶ್ H ಬಿಜ್ಜಾವರ, ಉತ್ತಮ್ ಚಂದ್ ಜೈನ್ ಪಾಲ್ಗೊಳ್ಳಲಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಮತದಾರ ಪಟ್ಟಿ ಪರಿಷ್ಕರಣೆ ಕಾರ್ಯ ಅಂತಿಮ ಹಂತ ತಲುಪಿದೆ. ಈಗಾಗಲೇ 98% ಮನೆಗಳ ಸರ್ವೆ ಪೂರ್ಣಗೊಂಡಿದ್ದು, ಉಳಿದ ಕಾರ್ಯವನ್ನು ಶೀಘ್ರ ಮುಗಿಸುವಂತೆ ತಹಸೀಲ್ದಾರ್ ಅನಿಲ್ BLOಗಳಿಗೆ ಸೂಚನೆ ನೀಡಿದ್ದಾರೆ. ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯ ಭರದಿಂದ ಸಾಗ್ತಾ ಇದೆ. ಕ್ಷೇತ್ರದಲ್ಲಿ ಈಗಾಗಲೇ 98% ಮತದಾರರ ಮನೆ ಸರ್ವೆ ಸಂಪೂರ್ಣಗೊಂಡಿದ್ದು, 100% ಮತದಾರರಿಗೆ ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ಭರ್ತಿ ಮಾಡಿದ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ BLOಗಳಿಗೆ ಸಲ್ಲಿಸಿದ್ರೆ ಅವುಗಳನ್ನು ಆನ್ಲೈನ್ನಲ್ಲಿ ದಾಖಲಿಸುವ ಪ್ರಕ್ರಿಯೆಯು ಸಮರ್ಪಕವಾಗಿ ನಡೀತಿದೆ ಅಂತ ತಹಶೀಲ್ದಾರ್ ಅನಿಲ್ ತಿಳಿಸಿದರು. ಈಗಾಗಲೇ 100% ಅಂದರೆ 98% ಆಗಿದೆ. ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ಯಾವುದೋ ಸ್ವಲ್ಪ ಡೌಟ್ ಇರೋದು, ಪ್ರಾಬ್ಲಮ್ ಇರೋದು ಇಟ್ಕೊಂಡಿದ್ದಾರೆ. ಅದು ಬಿಟ್ಟರೆ 100% ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಆಗಿದೆ. ಆಮೇಲೆ 30% ಡಿಜಿಟೈಸೇಷನ್ನು ಆಗಿದೆ. ಅಂದರೆ ಫಾರ್ಮ್ಸ್ ಭರ್ತಿ ಮಾಡಿಬಿಟ್ಟು ವಾಪಸ್ ತೊಗೊಂಡು ಅದನ್ನು ಆ್ಯಪಲ್ಲಿ ಡಿಜಿಟೈಸ್ ಮಾಡಬೇಕು, ಗಣಕೀಕರಣ ಮಾಡಿಬಿಟ್ಟು ಅದು ಅಂದರೆ ಅವ್ರ ಕೆಲಸ ಅಲ್ಲಿಗೆ ಮುಗಿಯುತ್ತೆ. ಅದನ್ನು ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ತೀವಿ ನಾವು, ಕ್ವಾಲಿಟಿ ಹೆಂಗಿದೆ ಅಂತ. ಆಲ್ಮೋಸ್ಟ್ ಕೆಲಸ 30% ಮುಗಿದಿದೆ. ಪುರಸಭಾ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ BLOಗಳ ಕಾರ್ಯವನ್ನು ಪರಿಶೀಲಿಸಿದ ಅವರು ಉಳಿದಿರುವ ಮನೆಗಳಿಗೆ ಮನೆಗೆ ತೆರಳಿ ಸರ್ವೆ ಪೂರ್ಣಗೊಳಿಸುವಂತೆ ಹಾಗೂ ಮತದಾರರಿಗೆ ಎದುರಾಗುವ ಸಮಸ್ಯೆಗಳನ್ನು ಸ್ಥಳದಲ್ಲೇ ಪರಿಹರಿಸುವಂತೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆ ಅಧಿಕಾರಿ ರಮೇಶ್, ಪುರಸಭಾ ಮುಖ್ಯಾಧಿಕಾರಿ ಶಿವಮೂರ್ತಿ, ಸಿಬ್ಬಂದಿಗಳಾದ ಮಂಜುನಾಥ್, ಮಂಜಪ್ಪ ಹಾಗೂ BLOಗಳು ಉಪಸ್ಥಿತರಿದ್ದರು. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ-ಫಾರ್ಮಾ ಮತ್ತು ಬಿ-ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಂತಾಮಣಿ ನಗರದ JMFC ನ್ಯಾಯಾಲಯದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಗೀತಾಂಜಲಿ ಜಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಶಕುಂತಲಾ ಆರ್, ಅಧಿಕ ಸಿವಿಲ್ ನ್ಯಾಯಾಧೀಶ ಹರ್ಷಿತಾ ಹಾಗೂ ಎರಡನೇ ಅಪರ ಸಿವಿಲ್ ನ್ಯಾಯಾಧೀಶ ಸುಹಾಸ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ನ್ಯಾಯಾಲಯದಲ್ಲಿ ಬಾಕಿ ಉಳಿದಿದ್ದ ವಿವಿಧ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಂಡ್ರು. ಲೋಕ ಅದಾಲತ್ನ ವಿಶೇಷ ಆಕರ್ಷಣೆಯಾಗಿ ಹಲವು ವರ್ಷಗಳಿಂದ ದಾಂಪತ್ಯ ಜೀವನದಿಂದ ದೂರವಿದ್ದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 2 ದಂಪತಿಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದಾಗಿಸಲಾಯಿತು. ದಂಪತಿಗಳು ಪರಸ್ಪರ ಒಪ್ಪಿಗೆಯೊಂದಿಗೆ ತಮ್ಮ ಕುಟುಂಬ ಜೀವನವನ್ನ ಮುಂದುವರಿಸಲು ನಿರ್ಧರಿಸಿದ್ದು ನ್ಯಾಯಾಧೀಶರು ಶುಭ ಹಾರೈಸಿದ್ರು. ಇದೇ ವೇಳೆ ಹಲವಾರು ಸಿವಿಲ್ ಸೇರಿದಂತೆ ವಿವಿಧ ಪ್ರಕರಣಗಳು ಸಹ ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡವು. ಸಾರ್ವಜನಿಕರಿಗೆ ತ್ವರಿತ, ಸುಲಭ ಹಾಗೂ ಕಡಿಮೆ ವೆಚ್ಚದಲ್ಲಿ ನ್ಯಾಯ ದೊರಕುವ ಉದ್ದೇಶದಿಂದ ಆಯೋಜಿಸಲಾದ ರಾಷ್ಟ್ರೀಯ ಲೋಕ ಅದಾಲತ್ ಯಶಸ್ವಿಯಾಗಿ ನಡೆಯಿತು.
ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಮಹತ್ವಾಕಾಂಕ್ಷೆಯ ತುಮಕೂರು ರಾಯದುರ್ಗ ಹೊಸ ರೈಲು ಮಾರ್ಗ ಯೋಜನೆಗೆ ಇದೀಗ ಮತ್ತೆ ಚುರುಕುಗೊಳ್ಳುತ್ತಿದೆ. ಕೊರಟಗೆರೆ ಪಟ್ಟಣದ ಹೊರವಲಯದ ಬೈಪಾಸ್ ಪಕ್ಕದಲ್ಲಿ ರೈಲ್ವೆ ನಿಲ್ದಾಣ ಕಾಮಗಾರಿಗೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಇಂದು ರೈಲ್ವೆ ಯೋಜನೆಗೆ ಮರುಚಾಲನೆ ನೀಡಿದ್ರು. ರಾಜ್ಯದ ಪ್ರಮುಖ ರೈಲ್ವೆ ಸಂಪರ್ಕ ಯೋಜನೆಗಳಲ್ಲಿ ಒಂದಾಗಿರುವ ಈ ಯೋಜನೆ ಹಲವು ವರ್ಷಗಳಿಂದ ವಿವಿಧ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಕಾರಣಗಳಿಂದ ವಿಳಂಬಗೊಂಡಿತ್ತು. ಇದೀಗ ಕಾಮಗಾರಿಗೆ ಮರುಚಾಲನೆ ಸಿಕ್ಕಿದ್ದು ತುಮಕೂರು, ಕೊರಟಗೆರೆ, ಮಧುಗಿರಿ ಹಾಗೂ ಗಡಿಭಾಗದ ಜನರಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. 22 ವರ್ಷಗಳ ಕಳ್ಳಾಟಕ್ಕೆ ಬಿತ್ತು ಬ್ರೇಕ್. ನಕಲಿ ದಾಖಲೆ ಸೃಷ್ಟಿಸಿ ಭಾರತದಲ್ಲೇ ಡೇರಾ ಹಾಕಿದ್ದ ಪಾಕಿಸ್ತಾನಿ ಮೂಲದ ತಾಯಿ ಮಗ ಅರೆಸ್ಟ್. ಪಾಕ್ ಪಾಸ್ಪೋರ್ಟ್ ನೋಡಿ ದಂಗಾದ ಪೊಲೀಸ್ ಇಲಾಖೆ. ನ್ಯಾಯಾಧೀಶರ ಚೇಂಬರ್ಗೆ ಮಾಟ ಮಂತ್ರ ಮಾಡಿಸಿದ್ದ ಮುದುಕಿಯನ್ನ ಬಂಧಿಸಿ ಜೈಲಿಗಟ್ಟಿದ ಜಿಲ್ಲಾ ಸತ್ರ ನ್ಯಾಯಾಧೀಶರು. ಕ್ವೀನ್ ಸಿಟಿ ಯೋಜನೆಗೆ ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ರೈತರ ಆಕ್ರೋಶ. ಭೂಮಿ ಒತ್ತುವರಿಗೂ ಮುನ್ನ ಸಭೆ ಯಾಕಿಲ್ಲ ಎಂದು ತರಾಟೆ. ರಾಜಕಾಲುವೆ ಒತ್ತುವರಿ, ರಸ್ತೆಗೆ ಹರಿದು ಬಂದ ಮಳೆ ಮಿಶ್ರಿತ ಚರಂಡಿ ನೀರಿನಿಂದ ಅವಾಂತರ, ನಿವಾಸಿಗಳಿಗೆ ತೊಂದರೆ. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.